ಸಾಲ ಈ ಯುವಜನ ಮೇಳ ಇದನ್ನು ಉದ್ಘಾಟನೆ ಮಾಡತಕ್ಕಂಥ ಒಂದು ಸಮಾರಂಭದ ಸಭಾವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ತಾಲೂಕು ಪಂಚಾಯತಿನ ಅಧ್ಯಕ್ಷರಾದಂಥ ಯಶವಂತ್ ಜಯರಾಜ್ ಅವರೇ, ತಾಲೂಕು ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಐದಾ ಸುರೇಶ್ ಅವರೇ, ಈ ಭಾಗದ ಜಿಲ್ಲಾ ಪಂಚಾಯತಿನ ಸದಸ್ಯರಾದಂಥ ಇಮಾನ್ MS ಮೊಹಮ್ಮದ್ ಅವರೇ, ಇಲ್ಲಿಯ ತಾಲೂಕು ಪಂಚಾಯತ್ರಾದ ಶ್ರೀಮತಿ ವಿವೇಕಾ ಅವರೇ, ಶ್ರೀಮತಿ ಲಲಿತಾ ದೀಕ್ಷಿತ್ ಅವರೇ, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಾವೂಲ್ ಅವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಮೊಹಮ್ಮದ್ ಮನ್ಸೂರ್ ಅವರೇ, ತಾಲೂಕು ಪಂಚಾಯತ್ ಇನ್ನೊಬ್ಬರು ಸದಸ್ಯರಾದಂಥ ಮಾದೇವರವರೇ, ಶಿವಸಕ್ಕಂತ ಅಧ್ಯಕ್ಷರಾದ ಹಾಗೆಯೇ ಹಾಸ್ಯರಾದಂಥ ಸುದರ್ಶನ್ ಪಡ್ಯಾರ್ ಅವರು, ಯುವಜನ ಮೇಳದ ಮುಖ್ಯ ರೂವಾರಿಗಳಾದಂತಹ ತಾಲೂಕು ಒಕ್ಕೂಟದ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಶೆಟ್ಟಿಯವರು, ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾ ಅಧಿಕಾರಿಯಾದಂತಹ ಈ ಸುಪ್ರಿಯಾನ್ ಮೇಳದ ಎಲ್ಲ ಪ್ರಮುಖರು ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ಮೂಲಕ ಸದಸ್ಯರು ಕೋಲಾರು ಒಂದು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಒಂದು ಪ್ರಮುಖವಾಗಿ ಗಮನಿಸತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಪ್ರದೇಶ. ಅಲ್ಲಿ ತಾಲೂಕು ಮಟ್ಟದ ಯುವಜನ ಮೇಳವನ್ನು ಇಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು, ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕಂತೇಳಿ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂತಂದ್ರೆ ನಾನು ಬರುವಾಗಲೇ ಸಾಕಷ್ಟು ತರ ಆಗಿದೆ. ಕಾರ್ಯಕ್ರಮಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸ್ಪರ್ಧೆಗಳು ಕೂಡ ಎಲ್ಲವೂ ಕೂಡ ಇದೆ. ಸಾಂಸ್ಕೃತಿಕವಾಗಿ ನಾನು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಯುವಕರಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ. ಆ ಪ್ರತಿಭೆಗಳನ್ನ ಹೊರತರತಕ್ಕಂಥ ವೇದಿಕೆಗಳ ಕೊರತೆ ಖಂಡಿತ ಇದೆ ಅಂತ ನಾನು ಹೇಳಬೇಕಾಗಿದೆ. ಆ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವಂಥ ಈ ಯುವಜನ ಮೇಳ ಉತ್ಸವ ಸಾಕಷ್ಟು ಜನರಿಗೆ ಒಂದು ವೇದಿಕೆಯಾಗಿ ಇದು ಅವರಿಗೆ ಅವಕಾಶವನ್ನು ಕೊಡ್ತದೆ. ಇವತ್ತು ತಾಲೂಕು ಮಟ್ಟದ ಎಲ್ಲ ಪ್ರತಿಭಾನ್ವಿತರು ಇಲ್ಲಿ ಬಂದು ಈ ಸ್ಪರ್ಧೆಯಲ್ಲಿ ನಾವೆಲ್ಲ ಭಾಗವಹಿಸ್ತಾರೆ. ನಮ್ಮ ಪ್ರತಿಭೆಗೆ ಅರ್ಹವಾದಂಥ ಅವಕಾಶಗಳ ಜೊತೆಯಲ್ಲಿ ನಿಮಗೆ ಗೌರವವನ್ನು ಪಡೆಯತಕ್ಕಂಥ ಅವಕಾಶಗಳು ಕೂಡ ಇದೆ. ನಾವು ಸಾಮಾಜಿಕವಾಗಿ ಬಹಳಷ್ಟು ಮುಂದೆ ಬಂದಿರ್ತದೆ. ಇಲ್ಲಿ ಬೇರೆ ಬೇರೆ ಹಳ್ಳಿ ಪ್ರದೇಶದಲ್ಲಿರ್ತಕ್ಕಂಥ ಜನ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಇವತ್ತು ಪ್ರದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ನಿಮಗೆ ಇದೆ. ಮತ್ತು ಒಟ್ಟಿಗೆ ನೀವೆಲ್ಲ ಒಂದು ಕಡೆ ಸೇರ್ತಕ್ಕಂಥ ಅವಕಾಶ, ತಾಲೂಕಿನ ಯುವಕರು ಯುವತಿಯರೆಲ್ಲ ಒಂದು ಕಡೆ ಸೇರ್ತಕ್ಕಂಥ ಒಂದು ಸಂದರ್ಭ, ಜೊತೆಯಲ್ಲಿ ಒಂದು ಸಾಮಾಜಿಕ ಸಾಮರಸ್ಯಕ್ಕೂ ಇದು ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಮತ. ಯುವ ಸಬಲೀಕರಣ ಆಗಬೇಕಾದ್ದು ಅಗತ್ಯ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ, ರಂಗದಲ್ಲಿ ಯುವಕರಲ್ಲಿ ಇರ್ತಕ್ಕಂಥ ಇವತ್ತು ಆ ಬುದ್ಧಿಮತ್ತೆಯನ್ನ ಅದನ್ನೆಲ್ಲ ನಾವು ಸಾಂಸ್ಕೃತಿಕವಾಗಿ ಬಳಸ್ಕೊಳ್ತಕ್ಕಂಥದ್ದಕ್ಕೆ ಇದು ಹೆಚ್ಚು ಪೂರಕ ಆಗುತ್ತೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ
ಈ ಒಂದು ತಾಲೂಕಿನಲ್ಲಿ ಸಾಕಷ್ಟು ಪ್ರತಿಭೆಗಳಿದೆ. ಕ್ರೀಡಾ ಕ್ಷೇತ್ರ ಇರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಾಕಷ್ಟು ಪ್ರತಿಭೆಗಳಿದೆ. ನಮಗೆ ಈಗ ಒಂದು ಬಂಟ್ವಾಳ ತಾಲೂಕಿನಲ್ಲಿ ತಾಲೂಕು ಕ್ರೀಡಾಂಗಣದ ಕೊರತೆ ಇದೆ ಅಂತ ನನಗೆ ತಿಳುವಳಿಕೆ ಇರ್ತಕ್ಕಂಥದ್ದು. ಅದಕ್ಕಾಗಿ ಬಿಂಜನ್ ಪದವಿನಲ್ಲಿ ನಾವು ಒಂದು ಜಾಗವನ್ನು ಗುರುತು ಮಾಡಿದ್ದೇವೆ. ಅದಕ್ಕೆ ಭೂಮಿಯ ಮಂಜೂರಾತಿ ಸ್ವಲ್ಪ ನಿಧಾನ ಆಯಿತು, ಅಲ್ಲದೆ ಇರ್ತಿದ್ರೆ ಈಗಾಗಲೇ ಕಾರ್ಯಕ್ರಮ ಶುರುವಾಗ್ತಿತ್ತು. ಈಗ ನಮಗೆ ಮಂಜೂರಾತಿ ಆಗ್ತಕ್ಕ ಹಂತದಲ್ಲಿ ಮುಟ್ಟಿದೆ. ಅದೊಂದು 7 ಎಕರೆ ಜಾಗ ಬಿಂಜನ್ ಪದವಿನಲ್ಲಿ, ಅದಕ್ಕೆ ಒಂದು ತಾಲೂಕು ಮಟ್ಟದ ಕ್ರೀಡಾಂಗಣ ಕೂಡ ಬರ್ತದೆ ಅಂತ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗ್ರಾಮೀಣ ಪ್ರದೇಶದಲ್ಲಿ ಯುವಕರನ್ನು ನಾವು ಉತ್ತಮವಾಗಿ ಬಳಸಿಕೊಂಡು ಅವರ ಸದ್ಬಳಕೆ ಜೊತೆಯಲ್ಲಿ ಒಂದು ಮಾನವ ಸಂಪನ್ಮೂಲವನ್ನು ಕೂಡ ವರ್ಧಿಸತಕ್ಕಂಥ ಕೆಲಸದಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿದ್ರೆ ಜೈ ಜೈ.